एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः जगत्कल्याणकार्याय नरलोकधराय च योगिराजाय वन्द्याय गुरुदासाय ते नमः यो मातृगर्भतो जातः शुक्तितो मौक्तिकं यथा देशधर्मामृतं यो हि श्रीसमर्थं प्रणौमि तं शुकासारिके पूर्णवैराग्यजासे वसिष्ठा परे ज्ञानयोगेश्वरासे कविवाल्मिका सारिखामान्य ऐसा नमस्कार माझा सद्गुरु रामदास जय जय रघुवीर समर्थ जय जय गुरुदेव दत्त. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಶ್ರೀಚರಣಗಳಿಗೆ ವಂದಿಸಿ ರಾಷ್ಟ್ರಗುರು ಸದ್ಗುರು ಶ್ರೀ ಸಮರ್ಥ ರಾಮದಾಸರ ಪರಮ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಶ್ರೀ ಮನೋಬೋಧಿಗೆ ನಮಸ್ಕಾರ ಮಾಡುತ್ತಾ ನಾವು ಶ್ರೀಮದ್ ಮನೋಬೋಧಿಯ 6ನೆಯ ಭಾಗವನ್ನು ನೋಡ್ತಾ ಇದ್ದೇವೆ. ಜೈ ಜೈ ರಘುವೀರ ಸಮರ್ಥ. ಶ್ರೀಮದ್ ಮನೋಬೋಧಿ ಶ್ರೀ ದತ್ತಾತ್ರೇಯ ಸದ್ಗುರುಗಳಿಂದ ಪ್ರೇರಿತರಾಗಿ ಸಂಪ್ರೇರಿತರಾಗಿ ಶ್ರೀ ಸಮರ್ಥ ರಾಮದಾಸರು ಈ ಮನೋಬೋಧಿ ಎಂಬ ದಿವ್ಯವಾದ ಗ್ರಂಥವನ್ನು ರಚಿಸಿದರು. ಜಗತ್ತಿನ ಎಲ್ಲ ಮನಸ್ಸುಗಳಿಗೆ ಇದನ್ನು ಕೊಡಮಾಡಿದರು, ಕರುಣಿಸಿದರು. ಈ ಮನಸ್ಸಿನ ಸಂಗತಿ ಅಂದರೆ ಅಷ್ಟು ಚಂಚಲ ವಿಚಿತ್ರ ಹೇಳಿ ಹೇಳ್ತಾರೆ. ಆದರೆ ಶ್ರೀ ಸಮರ್ಥ ಸದ್ಗುರುಗಳು ಇಂಥ ಚಂಚಲವಾದ ಮನಸ್ಸನ್ನು ಕೂಡ ನಿಶ್ಚಲವಾಗಿ ಭಗವತ್ ಪದದಲ್ಲಿ ನಿಲ್ಲಿಸುವ ಹಾಗೆ ಈ ಮನೋಬೋಧಿಯ ಮೂಲಕ ಬೋಧಿಸ್ತಾರೆ. ಇದು ಶ್ರೀ ಸಮರ್ಥ ರಾಮದಾಸರ ದಿವ್ಯ ಮಹಿಮೆಯೇ ಸರಿ. ಎಲ್ಲ ಮನಸ್ಸುಗಳನ್ನು ಶ್ರೀರಾಮ ಪದಾರವಿಂದಗಳಲ್ಲಿ ಇಟ್ಟು ಜಗತ್ತಿನಲ್ಲಿ ಎಲ್ಲ ಮನಸ್ಸುಗಳು ಕೃತಕೃತ್ಯವಾಗಬೇಕು, ಪಾವನವಾಗಬೇಕು, ಧನ್ಯವಾಗಬೇಕು. ಇದೇ ಶ್ರೀ ಸಮರ್ಥ ರಾಮದಾಸರ ಆಶಯ. ಇದನ್ನು ಮುಂದಿಟ್ಟುಕೊಂಡೇ ಶ್ರೀ ಸಮರ್ಥರು ಮನೋಬೋಧಿಯನ್ನು ರಚನೆ ಮಾಡಿದರು. ಇದನ್ನು ಶ್ರವಣಿಸುವ ಭಾಗ್ಯ ಆ ಸದ್ಗುರು ನಮಗೆ ಕೊಟ್ಟಿದ್ದಾನೆ. ಆ ಸದ್ಗುರುವಿಗೆ ಕೃತಜ್ಞತಾ ರೂಪದಿಂದ ನಮಸ್ಕಾರ ಮಾಡ್ತಾ ನಾವು ಮುಂದಿನ ಭಾಗವನ್ನು ನೋಡ್ತೇವೆ. ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯನಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ಪ್ರೀತಿಪ ಸಂತೋಷ ನನಗಾಗಲಿ ಗುರುದೇವ. ಯೋಚನೆ, ಭಾವನೆ, ಆಸೆ ಇವೆಲ್ಲ ಸಂಕಲ್ಪಗಳು. ವಿಕಲ್ಪ ಅಂದರೆ ಸಂಶಯ, ಸಂದೇಹ ಇವುಗಳನ್ನು ಒಳಗೊಂಡ ಅಂತಃಕರಣ ವೃತ್ತಿ. ಇದನ್ನು ಮನಸ್ಸು ಹೇಳಿ ಕರೀತಾರೆ. ಈ ಅಡ್ಡಿ ಆತಂಕಗಳನ್ನು ವಿವಿಚ್ಯ ತಂಡುಲಂ ಯಥ ಹೇಳುವ ಹಾಗೆ ಅಕ್ಕಿಯನ್ನು ಹೇಗೋ ಹಾಗೆ ಉಪಾಯದಿಂದ ಬೇರ್ಪಡಿಸಬೇಕು. ಭತ್ತದ ಹೊಟ್ಟಿನೊಳಗೆ ಸೇರಿಕೊಂಡಿರುವಂಥ ಅಕ್ಕಿಯ ಕಾಳನ್ನು ಒನಕೆ ಮುಂತಾದ ಸಾಧನಗಳಿಂದ ಕುಟ್ಟುವುದರ ಮೂಲಕ ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ಈ ಮನೋಮಯಾದಿ ಕೋಶಗಳ ಒಳಗೆ ಇರುವ ಪರಿಶುದ್ಧನಾದಂಥ ಚಿನ್ಮಯನಾದಂಥ ಆತ್ಮನನ್ನು, ಪರಮಾತ್ಮನನ್ನು ಸದ್ಗುರುವು ಹೇಳಿದ ರೀತಿಯಲ್ಲಿ ಬೇರ್ಪಡಿಸಿ ತಿಳಿದರೆ ಪರಮಾತ್ಮನ ದರ್ಶನವಾಗ್ತದೆ. ಕಾಮಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅದ್ರತಿ ಧೀಹಿ ಅಧೀಹಿ ಇತ್ಯೇತತ್ ಸರ್ವಂ ಮನ ಏವಚ. ಬೃಹದಾರಣ್ಯಕ ಉಪನಿಷತ್ ಹೇಳುತ್ತದೆ, ಕಾಮ, ಸಂಕಲ್ಪ, ಸಂಶಯ, ಶ್ರದ್ಧೆ, ಅಶ್ರದ್ಧೆ, ಧೈರ್ಯ, ಅಧೈರ್ಯ, ನಾಚಿಕೆ, ಬುದ್ಧಿಶಕ್ತಿ, ಭಯ ಈ ಎಲ್ಲವೂ ಮನಸ್ಸೇ. ದುಃಖ, ಸುಖ, ರಾಗ, ದ್ವೇಷ, ಸೇಡು, ಕೋಪ, ತಾಪ, ಬೇಸರ, ನೋವು ಎಲ್ಲವೂ ಮನಸ್ಸಿನಲ್ಲಿಯೇ ಉಂಟಾಗುವುದರಿಂದ ಮನಸ್ಸು ಇಲ್ಲದಿದ್ದರೆ ಯಾವುವೂ ಇರುವುದಿಲ್ಲ. ಇವೆಲ್ಲ ಮನಸ್ಸಿನಲ್ಲಿಯೇ ಉಂಟಾಗ್ತಾವೆ ಹೊರತು ಆತ್ಮನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಆತ್ಮನಲ್ಲಿ ದುಃಖಾದಿಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಆತ್ಮ ಅಂದರೆ ಯಾರು? ಪರಮಾತ್ಮ. ರಾಮನೂ ಪರಮಾತ್ಮನೇ ಅಲ್ಲವೇ? ಶ್ರೀ ಸಮರ್ಥರು ಸದಾ ಸರ್ವದಾ ಪ್ರೀತಿ ರಾಮೀಧರಾಮಿ. ರಾಮನೆಂಬ ಆತ್ಮನಲ್ಲಿ ಅಂದರೆ ಆತ್ಮಾರಾಮನಲ್ಲಿ ಪ್ರೀತಿ ಇಟ್ಟರೆ ಮನಸ್ಸಿನ ತುಂಬ ರಾಮನ ಪ್ರೀತಿಯೇ ತುಂಬಿಬಿಟ್ರೆ ಶ್ರೀರಾಮನೇ ಮನೋರಾಜ್ಯವನ್ನು ವ್ಯಾಪಿಸಿದ ಹಾಗೆ ಆಗ್ತದೆ ಹೇಳಿ ಹೇಳ್ತಾರೆ.
ಮನಸ್ಸಿನಲ್ಲಿ ರಾಮನೇ ಬಂದು ನೆಲೆಯಾದ ಮೇಲೆ ಶ್ರೀರಾಮನನ್ನೇ ಮನಸ್ಸು ಸದಾ ಸರ್ವದಾ ಪ್ರೀತಿಸ್ತಾ ಇದ್ದು ಬಿಟ್ಟರೆ ಈ ಕಾಮಾದಗಳಿಗೆ ಅವಕಾಶವೇ ಇಲ್ಲ. ಯಾವ ಕೋಶಗಳೂ ಇಲ್ಲದೆ ಶ್ರೀರಾಮನೊಬ್ಬನೇ ಅಲ್ಲಿ ತುಂಬಿದ್ದು ನಮಗೆ ಗೋಚರವಾಗ್ತದೆ. ದುಃಖಾದಿಗಳೆಲ್ಲ ಮನಸ್ಸಿನಲ್ಲಿ ಉಂಟಾಗ್ತಾವೆ ಹೊರತು ಆತ್ಮನಲ್ಲಿ ಯಾವುದೂ ಇಲ್ಲ ಹೇಳುವ ಮಾತು ಸತ್ಯ. ಶ್ರೀರಾಮ ಎನ್ನುವಂಥ ಆತ್ಮನಲ್ಲಿ ದುಃಖಾದಿಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮನೇ ಹೇಳ್ತಾನೆ, ಅಹಂ ಆಕಾಶವತ್ ಸರ್ವಂ ಬಹಿರಂತರ್ಗತೋಚ್ಯುತ ಸದಾ ಸರ್ವಸಮಃ ಸಿದ್ಧೋ ನಿಸ್ಸಂಗೋ ನಿರ್ಮಲೋಚನ. ನಾನು ಆಕಾಶದ ಹಾಗೆ ಎಲ್ಲವನ್ನು ಒಳಗೂ ಹೊರಗೂ ವ್ಯಾಪಿಸಿಕೊಂಡು ಬಿಟ್ಟಿದ್ದೇನೆ. ನಾನು ನಾಶರಹಿತನಿದ್ದೇನೆ. ಸದಾಕಾಲ ಎಲ್ಲರಲ್ಲಿಯೂ ಸಮನಾಗಿ ಇದ್ದೇನೆ, ಸಿದ್ಧನಿದ್ದೇನೆ, ಸರ್ವಸಂಗರಹಿತನಾಗಿದ್ದೇನೆ, ಪರಿಶುದ್ಧನಿದ್ದೇನೆ, ಅಚಲನಾಗಿದ್ದೇನೆ. ಎಲ್ಲ ಲಕ್ಷಣಗಳು ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಶ್ರೀರಾಮನ ಲಕ್ಷಣ, ಇದು ಮನಸ್ಸಿನ ಲಕ್ಷಣ ಅಲ್ಲ. ಅಂದಾಗ ಅಖಂಡವಾಗಿ ಶ್ರೀರಾಮನಲ್ಲಿ ಮನಸ್ಸು ಪ್ರೀತಿಯನ್ನು ಇಟ್ಟುಬಿಟ್ರೆ ಈ ಎಲ್ಲ ರಾಮನ ಲಕ್ಷಣಗಳನ್ನು ಮನಸ್ಸು ಧರಿಸಿಬಿಡುತ್ತದೆ. ಆಗ ಕಾಮಕ್ರೋಧಾದಿಗಳ ಮಾತು ಇರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ, ಜ್ಞಾನ, ಅನಂತ ಎಂಬ 3 ಪದಗಳೇನಿದ್ದಾವೋ ವಿಶೇಷವಾದ ಶ್ರೀರಾಮನ ಲಕ್ಷಣವನ್ನೇ ಇವು ತಿಳಿಸ್ತಾ ಇದ್ದಾವೆ. ಶ್ರೀರಾಮನೇ ಸತ್ಯ, ರಾಮನೇ ಜ್ಞಾನ, ರಾಮನೇ ಅನಂತ. ಮನಸ್ಸು ಯಾವಾಗಲೂ ಈ ಶ್ರೀರಾಮನನ್ನು ಪ್ರೀತಿಸ್ತಾ ಇದೆ ಅಂದರೆ ಶ್ರೀರಾಮ ಸ್ವರೂಪ ಮನಸ್ಸಿನಲ್ಲಿ ನಿಶ್ಚಯವಾದ ಹಾಗೆ. ಏವಂ ನಿರಂತರಾಭ್ಯತಃ, ಹೀಗೆ ಸದಾಕಾಲ ಸದಾ ಸರ್ವದಾ ಶ್ರೀರಾಮನನ್ನು ಪ್ರೀತಿಸುವ ಅಭ್ಯಾಸವನ್ನು ಮನಸ್ಸು ಮಾಡ್ತಾ ಇದ್ದು ಬಿಟ್ಟರೆ ರಾಮೈವ ಅಸ್ಮಿ, ಆ ಮನಸ್ಸು ರಾಮನೇ ನಾನು ಹೇಳಿ ಹೇಳ್ತಾ ಇರುತ್ತದೆ. ಔಷಧ ಹೇಗೆ ರೋಗವನ್ನು ಗುಣಪಡಿಸ್ತದೆಯೋ ಹಾಗೆಯೇ ಅವಿದ್ಯೆಯ ಅಜ್ಞಾನದ ವಿಕ್ಷೇಪಗಳನ್ನು ಶ್ರೀರಾಮ ಪ್ರೀತಿ ಅನ್ನುವುದು ನಾಶ ಮಾಡಿಬಿಡ್ತದೆ. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿದ ಹಾಗೆ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರ. ಇಲ್ಲಿ ಶ್ರೀರಾಮನ ಪ್ರೀತಿಯಿಂದ ಉಂಟಾಗುವ ಜ್ಞಾನದ ಮೂಲಕ ಯಾವ ಅಜ್ಞಾನ ನಾಶವಾಗ್ತದೆಯೋ ಆ ಜ್ಞಾನವೇ ಸೂರ್ಯನಿಂದ ಹೇಗೆ ಜಗತ್ತು ಪ್ರಕಾಶಿಸಲ್ಪಡುತ್ತದೆಯೋ, ಬೆಳಕನ್ನು ಪಡ್ಕೊಳ್ತದೆಯೋ ಹಾಗೆ ಮನಸ್ಸಿನ ತುಂಬ ಜ್ಞಾನವೇ ತುಂಬಿಬಿಡುತ್ತದೆ. ಅರುಣನಿಂದ ಕತ್ತಲೆ ನಾಶವಾದ ಹಾಗೆ ಶ್ರೀರಾಮ ಪ್ರೀತಿಯಿಂದ ಅಜ್ಞಾನ ನಾಶವಾಗಿ ರಾಮನೆಂಬ ಸೂರ್ಯನು ತನ್ನಿಂದ ತಾನೇ ಗೋಚರಿಸಿಬಿಡ್ತಾನೆ. ಆಗ ಮನಸ್ಸಿನಲ್ಲಿ ಏನು ತಾನೇ ಅನಿಷ್ಟಗಳು ಉಳಿಲಿಕ್ಕೆ ಸಾಧ್ಯ? ಸೂರ್ಯನು ಕತ್ತಲಿನ ತುಣುಕುಗಳನ್ನೆಲ್ಲ ಹೋಗಲಾಡಿಸುವ ಹಾಗೆ ಮನಸ್ಸಿನಲ್ಲಿ ಹುಟ್ಟಿದ ನಿರಂತರ ರಾಮ ಪ್ರೀತಿ ನಾನು ನನ್ನದು ಹೇಳುವ ಅಜ್ಞಾನವನ್ನು ಕೂಡಲೇ ಹೋಗಲಾಡಿಸಿಬಿಡುತ್ತದೆ. ಹೀಗೆ ಶ್ರೀ ಸಮರ್ಥರು ರಾಮ ಪ್ರೀತಿಯ ಹೆಚ್ಚುಗಾರಿಕೆಯನ್ನು ಮನಸ್ಸಿಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಓವಿ ಏನು ಅದನ್ನು ನಾವು ನೋಡ್ತಾ ಇದ್ದೇವೆ. ನಕೋರೇ ಮನಾದ್ರವ್ಯತೆ ಪೂಢಿಲಾಂಚೆ ಅತಿ ಸ್ವಾರ್ಥ ಬುದ್ಧಿ ನರೇ ಪಾಪಸಾಚೆ घड़े भोगणे पापते कर्म खोटे न होता मना सारिखे दुख मोठे. जय जय रघुवीर समर्थ. ಮನಸ್ಸೇ, ಪರರ ಹಣವನ್ನು ಬಯಸಬೇಡ, ಅಪಹರಿಸಬೇಡ. ಆ ನಿಂದ್ಯವಾದ ಕರ್ಮದಿಂದ ಪಾಪದ ಸಂಚಯವಾಗಿಬಿಡುತ್ತದೆ. ಆ ಪಾಪದ ಸಂಚಯದ ಫಲವನ್ನು ಅನುಭವಿಸಲೇಬೇಕಾಗ್ತದೆ. ಮಿತಿಮೀರಿದಂಥ ಅತಿಯಾದ ಸ್ವಾರ್ಥ ಬುದ್ಧಿಯೂ ನಿನಗೆ ಬೇಡ. ನೀನು ಬಯಸಿದಂತೆ ಆಗದೆ ಹೋದರೆ ದಾರುಣವಾದ ದುಃಖವನ್ನು ಅನುಭವಿಸಬೇಕಾಗ್ತದೆ ಎಂದು ಹೇಳುತ್ತಾರೆ ಸಮರ್ಥರು. ನೋಡಿ ಎಷ್ಟು ಅದ್ಭುತವಾಗಿ ಈ ಲೋಕನೀತಿಯನ್ನು ಶ್ರೀ ಸಮರ್ಥರು ಈ ಓವಿಯ ಮೂಲಕ ತಿಳಿಸ್ತಾರೆ. ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನ. ಯಾರಲ್ಲಿ ಹಣ ಇದೆಯೋ ಅವನೇ ಉತ್ತಮನು, ಅವನೇ ಪಂಡಿತನು, ಅವನೇ ವಿದ್ವಾಂಸನು, ಅವನೇ ಗುಣಶಾಲಿ, ಅವನೇ ಮಾತುಗಾರನು, ಅವನೇ ಸ್ಫುರದ್ರೂಪಿ. ಎಲ್ಲ ಗುಣಗಳು ಹಣವನ್ನೇ ಆಶ್ರಯಿಸಿಕೊಂಡಿರುವಾಗ ಈ ಬೋಧೆ ಎಷ್ಟು ಪರಿಣಾಮವನ್ನು ಉಂಟು ಮಾಡುತ್ತದೆ ನೋಡಿ ಮನಸ್ಸಿಗೆ. ಅರ್ಥಂ ವಿನಾ ನೈವ ಯಶಶ್ಚ ಮಾನಂ. ಹಣ ಇಲ್ಲದೆ ಹೋದರೆ ಮಾನವಾಗಲಿ ಯಶಸ್ಸಾಗಲಿ ಸಿಗುವುದಿಲ್ಲ ಹೇಳಿ ಹೇಳ್ತಾರೆ. ಅದು ಇವತ್ತಿನ ದಿನಗಳಲ್ಲಿ ನಿಜ ಹೌದು. ಧನಂ ವಿನಾ ಕಾಮ ಕಥೈವ ನಾಸ್ತಿ. ಹಣ ಇಲ್ಲದೆ ಇಷ್ಟಾರ್ಥಗಳ ಮಾತು ಇಲ್ಲ. ರಾಜ್ಯಸ್ಯ ಮೂಲಂ ಧನಮೇವ ನಾಣ್ಯಂತ. ಹಣವೇ ರಾಜ್ಯಕ್ಕೆ ಮೂಲವೇ ಹೊರತು ಇನ್ನೊಂದಲ್ಲ ಹೇಳೋ ಮಾತಿದೆ. ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ ತಂ ವಿತ್ತವಂತಂ ಪುನರೇವ ಯಾಂತಿ
ವಿತ್ತಂ ಹಿ ಲೋಕೆ ಪುರುಷಸ್ಯ ಬಂಧ. ಹಣವಿಲ್ಲದಂಥವನನ್ನು ಪತ್ನಿ, ಮಕ್ಕಳು, ಸಹೋದರರು ಎಲ್ಲರೂ ಬಿಟ್ಟುಬಿಡ್ತಾರೆ, ತ್ಯಜಿಸಿಬಿಡ್ತಾರೆ. ಹಣ ಬಂದಾಗ ಮತ್ತೆ ಅವನನ್ನು ಸೇರಿಕೊಳ್ತಾರೆ. ಮನುಷ್ಯನಿಗೆ ಹಣವೇ ಈ ಲೋಕದಲ್ಲಿ ನಿಜವಾದ ಬಂಧುಗಳು ಹೇಳಬಹುದು. ಇವತ್ತಿನ ದಿನಗಳಲ್ಲಂತೂ ಅದು ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಹಣದಿಂದಲೇ ನೀಚ ಕುಲದವರು ಕೂಡ ಉತ್ತಮ ಕುಲದವರಾಗಿ ಪರಿವರ್ತಿಸಲ್ಪಟ್ಟು ಬಿಡ್ತಾರೆ. ಹಣದಿಂದಲೇ ತಮ್ಮ ಪಾಪಗಳ ಶಿಕ್ಷೆಯಿಂದ ಪಾರಾಗ್ತಾರೆ. ಹಣಕ್ಕಿಂತಲೂ ದೊಡ್ಡ ಮಿತ್ರರು ಈ ಲೋಕದಲ್ಲಿ ಇಲ್ಲ ಆಳಿ ಸುಭಾಷಿತ ಇಡುತ್ತಾ ಇದೆ. ಆದ್ದರಿಂದ ಹಣ ಸಂಪಾದಿಸಿ ಹೇಳಿ ಸುಭಾಷಿತ ಹೇಳ್ತಾ ಇದೆ. ಇದು ಇವತ್ತಿನ ದಿನದಲ್ಲಿ ಸಹಜವೇ, ನಿಜವೇ. ಎಲ್ಲ ಮಾತುಗಳು ನಿಜ, ಹೌದು. ಹಣ ಇಲ್ಲದಿದ್ದರೆ ಇವತ್ತಿನ ದಿನಗಳಲ್ಲಿ ಬದುಕೇ ಇಲ್ಲ. ಆದರೆ ಇಲ್ಲಿ ಶ್ರೀ ಸಮರ್ಥರು ಮನಸ್ಸಿಗೆ ಹೇಳ್ತಾ ಇರೋದೇನು? ನಕೋರೇ ಮನಾದ್ರವ್ಯತೆ ಪೂಢಿಲಾಂಚೆ. ಪರರ ಹಣವನ್ನು ಬಯಸಬೇಡ. ಬದುಕಿಗೆ ಅನುಕೂಲತೆ ಬೇಕು, ಐಶ್ವರ್ಯ ಬೇಕು, ಹಣದಿಂದ ಬರುವ ದೊಡ್ಡಸ್ತಿಕೆ ಬೇಕು. ಆದರೆ ಅವೆಲ್ಲ ಅನುಕೂಲಕ್ಕಾಗಿ ಪರರ ಹಣವನ್ನು ಮಾತ್ರ ಎಂದಿಗೂ ಬಯಸಬೇಡ. ಪರಸೊತ್ತಿಗೆ ಆಸೆ ಪಡಬಾರದು. ಪರರ ಹಣವನ್ನು ಬಯಸುವುದೇ ಪಾಪ. ಮನಸ್ಸೇ ಭಿಕ್ಷೆ ಬೇಡಿ ಜೀವನ ನಡೆಸಿದ್ರೂ ತೊಂದರೆ ಇಲ್ಲ, ಪರರ ಧನಕ್ಕೆ ಆಸೆ ಪಡಬೇಡ ಹೇಳಿ ಶ್ರೀ ಸಮರ್ಥರ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಸುಭಾಷಿತ ಒಂದು ಕಡೆಗೆ ಹೇಳ್ತದೆ, ತಂದೆ ರತ್ನಾಕರನಾದಂಥ ಸಾಗರ ಅಂದರೆ ಸಮುದ್ರ, ಲಕ್ಷ್ಮೀದೇವಿ ಒಡ ಹುಟ್ಟಿದಂಥವಳು. ಆದರೂ ಶಂಖ ಭಿಕ್ಷೆ ಬೇಡಬೇಕಾಗಿದೆ. ಶಂಖ ಲಕ್ಷ್ಮೀದೇವಿಯ ಸಹೋದರಿ ಆದರೂ ಕೂಡ ಆ ಲಕ್ಷ್ಮಿಯಲ್ಲಿರುವ ಅಪಾರ ಧನ ಸಂಪತ್ತನ್ನು ಶಂಖ ಬಯಸಲೇ ಇಲ್ಲ. ಸಹೋದರಿಯಾಗಿದ್ದರೂ ಕೂಡ ಬಯಸಲಿಲ್ಲ. ಶಂಖೋ ಭಿಕ್ಷಾಟನಂ ಕುರ್ಯಾತ್ ನಾದತ್ತಮುಪತಿಷ್ಠತೆ. ತನಗೆ ಕೊಡಲ್ಪಡದೇ ಇರುವುದನ್ನು ಎಷ್ಟು ಬಯಸಿದರೂ ಅದು ಯಾವತ್ತೂ ದಕ್ಕೋದಿಲ್ಲ, ಸಿಕ್ಕೋದಿಲ್ಲ. ಹಾಗಾಗಿ ಪರಧನವನ್ನು ಆಶಿಸಬಾರದು. ಬುದ್ಧಿಯಿಂದ ಪರಧನವನ್ನು ಬಯಸಿದರೆ ಅಥವಾ ಅಪಹರಿಸಿದರೆ ಮತ್ತೆ ಜನ್ಮ ಉಂಟಾಗ್ತದೆ. ಅದರಿಂದ ಉಂಟಾಗುವಂಥ ಪಾಪ ಸಂಚಯದ ಮೂಲಕ ಪಾಪಯೋನಿಗೆ ಹೋಗಬೇಕಾಗ್ತದೆ, ಅಲ್ಲದೆ ಪಾಪದ ಫಲವನ್ನು ಅನುಭವಿಸಬೇಕಾಗ್ತದೆ. ಅತಿಯಾದ ಸ್ವಾರ್ಥ ಬುದ್ಧಿಯನ್ನು ಇಟ್ಕೊಳ್ಬೇಡ ಶ್ರೀ ಸಮರ್ಥರು ಹೇಳ್ತಾರೆ. ಮನಸ್ಸಿಗೆ ಎಲ್ಲವೂ ತನಗೆ ಬೇಕು ಹೇಳುವ ದೃಷ್ಟಿ ಇಟ್ಟುಕೊಂಡು ಪರರಿಗೆ ಸಿಗಬೇಕಾದದ್ದೆಲ್ಲಕ್ಕೂ ಅಡ್ಡಿಪಡಿಸಿ ತಾನು ಕಬಳಿಸುವ ಸ್ವಾರ್ಥ ಬುದ್ಧಿ ಪಾಪವನ್ನು ಸಂಗ್ರಹಿಸಿಕೊಡುತ್ತದೆ ಮನಸ್ಸಿಗೆ. ಜಾತಿರ್ಯಾತು ರಸಾತಲಂ ಗುಣಗಣಾ ತತ್ರಾಪ್ಯಥೋ ಗಚ್ಚತಾಂ. ಜಾತಿ ಹೋಗಲಿ, ಗುಣಗಳೆಲ್ಲ ತೊಲಗಿ ಹೋಗಲಿ, ಶೀಲ ಹಾಳಾಗಿ ಹೋಗಲಿ, ಬಂಧುಗಳೆಲ್ಲ ಅಗ್ನಿಯಲ್ಲಿ ನಷ್ಟವಾಗಿಬಿಡಲಿ, ಶೂರನಾದ ಶತ್ರುವು ನಾಶವಾಗಲಿ, ನಮಗೆ ಹಣ ಬಂದರೆ ಸಾಕು. ಈ ಧನದಾಸೆಯುಳ್ಳವರು ಹೀಗೆ ಹೇಳ್ತಾರೆ, ಹಣ ಒಂದಿದ್ಬಿಟ್ಟು ಸಾಕು. ಎಷ್ಟು ಒಳ್ಳೆಯ ಗುಣಗಳಿದ್ದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹೇಳುವ ನೀತಿಯನ್ನು ಕೆಲವು ಮನಸ್ಸುಗಳು ಅನುಸರಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಶ್ರೀ ಸಮರ್ಥರು ಹೇಳ್ತಾರೆ, ಮಿತಿಮೀರಿದ ಆಸೆ ಬೇಡ, ಮಿತಿಮೀರಿದ ಸ್ವಾರ್ಥ ಬೇಡ. ಯದ್ಧಾತ್ರ ನಿಜ ಪಾಲಗಟ್ಟ ಲಿಖಿತಂ ಸೋಕ್ತಂ ಮಹದ್ವಾಧನಂ ತತ್ರಾಪ್ರೋತಿ ಮರುಸ್ಥಲೇಪಿ ನಿತರಾಂ ಮೇರೌಚ ನಾಥೋಧಿಕಂ ತದ್ಧೀರೋ ಭವ ವಿತ್ತವತ್ಸು ಕೃಪಣಾಂ ವೃತ್ತಿಂ ವ್ರಥಾ ಮಾಂ ಕ್ರಧ ಕೂಪೇ ಪಶ್ಯ ಪಯೋನಿಧಾವಪಿ ಘಟೋ ಗೃಹ್ಣಾತಿ ತುಲ್ಯಂ ಜಲಂ. ಒಬ್ಬ ಮನುಷ್ಯನಿಗೆ ಬ್ರಹ್ಮನು ಅವನ ಹಣೆಯಲ್ಲಿ ಎಷ್ಟು ಬರೆದಿಟ್ಟಿಬಿಟ್ಟಿದಾನೋ, ಹೆಚ್ಚಾಗಲಿ ಕಡಿಮೆ ಆಗಲಿ ಅಷ್ಟೇ ಉಂಟಾಗ್ತದೆ. ಮರುಭೂಮಿಯಲ್ಲಿದ್ದರೂ ಅಷ್ಟೇ, ಬಂಗಾರದ ಬೆಟ್ಟವಾದ ಮೇರು ಪರ್ವತದ ಮೇಲೆ ವಾಸ ಮಾಡಿಕೊಂಡಿದ್ರೂ ಅಷ್ಟೇ. ಆದ್ದರಿಂದ ಹಣದ ವಿಷಯದಲ್ಲಿ ಜಿಪುಣರಾಗಬೇಡಿ ಹೇಳುವ ಮಾತಿದೆ. ಯಾಕಂದರೆ ಒಂದು ಗಡಿಗೆಯನ್ನು ಬಾವಿಯಲ್ಲಿ ಬಿಟ್ಟರೂ, ಸಮುದ್ರದಲ್ಲಿ ಬಿಟ್ಟರೂ ಗಡಿಗೆ ಇಡಿಸುವಷ್ಟು ನೀರೇ ಬರ್ತದೆಯೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ. ಅದಕ್ಕಾಗಿ ಹಣದ ಮೇಲಿನ ಅತಿ ಆಸೆಯಿಂದ, ಸ್ವಾರ್ಥ ಬುದ್ಧಿಯಿಂದ ಪರಧನವನ್ನು ಬಯಸಬೇಡ. ಇದೊಂದು ನಿಂದ್ಯ ಕರ್ಮವಾಗಿಬಿಡ್ತದೆ. ಮಾಡಬಾರದು ಹೇಳಿ ಶಾಸ್ತ್ರಗಳೋ ಗುರು ಹಿರಿಯರೋ ಭಗವಂತನೋ ಹೇಳಿರುವುದರ ವಿರುದ್ಧವಾಗಿ ನಡ್ಕೊಳ್ಳುವುದೇ ಪಾಪದೋಷಕ್ಕೆ ಒಂದು ಕಾರಣವಾಗಿಬಿಡ್ತದೆ. ಮಕ್ಕಳು ಮೊಮ್ಮಕ್ಕಳ ಸಲುವಾಗಿ ಪರಧನದ ಆಸೆ ಹಿಡಿದುಬಿಟ್ರೆ ಅದರಿಂದ ನಿನ್ನ ಪಾಪದೋಷವನ್ನು ಮಕ್ಕಳು ಮೊಮ್ಮಕ್ಕಳು ಹೊರಬೇಕಾಗ್ತದೆ ಹೇಳಿ ಶಾಸ್ತ್ರ ಹೇಳುತ್ತದೆ. ಯಾರಿಗೇ ಆಗಲಿ ಪರಧನವನ್ನು ಬಯಸಬಾರದು ಹೇಳಿ ನೀತಿ ತಿಳಿಸ್ತಾ ಇದೆ. ದುರ್ಯೋಧನನು ಪಾಂಡವರ ಪಾಲಿನ ಧನವನ್ನು, ಧನ ಸಂಪತ್ತನ್ನು, ರಾಜ್ಯ ಸಂಪತ್ತನ್ನು ಬಯಸಿ ಘೋರವಾದ ಮರಣವನ್ನು ಕಾಣಬೇಕಾಯಿತು. ಜಗತ್ತಿನಲ್ಲಿ ದುಷ್ಟನು ಹೇಳಿ ಅಳಿಸ್ಕೊಳ್ಬೇಕಾಯಿತು. ಪರಮಾತ್ಮನ ದೃಷ್ಟಿಯಲ್ಲಿ ಅವನೊಬ್ಬ ಅಧರ್ಮಿ ಆಗಿಬಿಟ್ಟ, ಜನರ ದೃಷ್ಟಿಯಲ್ಲಿ ಅವನೊಬ್ಬ ಖಳನಾಯಕನಾಗ್ಬಿಟ್ಟ.
ವಾಲಿ ಸುಗ್ರೀವನನ್ನು ಹೊರಗಟ್ಟಿ ಕಿಷ್ಕಿಂಧೆಯ ಸಮಸ್ತ ರಾಜ್ಯ ಸಂಪತ್ತನ್ನು ತನ್ನದಾಗಿಸಿಕೊಳ್ಳಿಕ್ಕೆ ಬಯಸ್ತಾನೆ. ಕೊನೆಗೆ ಪರಮಾತ್ಮನಾದಂಥ ಶ್ರೀರಾಮನಿಂದಲೇ ಮೃತಪಡ್ತಾನೆ. ಅತಿಯಾದ ಹಣದಾಸೆ, ಪರಧನದ ಅಭಿಲಾಷೆ ದುರ್ಗತಿಯನ್ನು ಉಂಟು ಮಾಡ್ತದೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಾಕೃತ ಶುಭಾಶುಭ. ಮಾಡಿದ ಪಾಪಕರ್ಮದ ಫಲವನ್ನು ಅನುಭವಿಸಿಯೇ ತೀರಿಸಬೇಕಾಗ್ತದೆ. ಪರಧನವನ್ನು ಬಯಸುವುದೂ ಪಾಪ, ಸ್ವಾರ್ಥ ಬುದ್ಧಿಯೂ ಪಾಪ. ಶ್ರೀ ಸಮರ್ಥರು ಮನಸ್ಸಿಗೆ ಹೇಳ್ತಾರೆ, ಮನಸ್ಸೇ, ನೀನು ಬಯಸಿದಾಗೆ ಆಗದೆ ಹೋದರೆ ದಾರುಣವಾದ ದುಃಖವನ್ನು ಅನುಭವಿಸ್ತೀವಿ. ನಿಜ, ಅತಿಯಾದ ನಿರೀಕ್ಷೆ, ಅತಿಯಾದ ಅಪೇಕ್ಷೆ ದುಃಖಕ್ಕೆ ಕಾರಣವಾಗಿಬಿಡ್ತದೆ. ನಾವು ಬಯಸುವುದು ಅಪೇಕ್ಷೆ ಪಟ್ಟಂತೆ ಆಗ್ತದೆ ಹೇಳಿ ತೀವ್ರವಾದ ಅನಿಸಿಕೆ ಏನಿದೆಯೋ ಅದು ನಿರೀಕ್ಷೆ. ಇದರ ಕುರಿತು ಶ್ರೀ ಸಮರ್ಥರು ಹೇಳ್ತಾರೆ, ನಹೋತಾಮನ ಸಾರಿಕೆ ದುಃಖ ಮೂಟೆ. ನಿರೀಕ್ಷೆ ಹಾಗೂ ಅಪೇಕ್ಷೆ ಎಂಬ ಪದಗಳೇನಿದ್ದಾವೋ ಎಲ್ಲರಿಗೂ ಇದು ಪರಿಚಿತವಾದಂಥ ಪದಗಳೇ ಹೌದು. ಇದರಿಂದಲೇ ನಮ್ಮೆಲ್ಲರ ಬದುಕು ಹೇಳಿ ನಾವು ತಿಳ್ಕೊಂಡಿದ್ದೇವೆ. ನಿರೀಕ್ಷೆ ಅಂದರೆ ಏನು? ಅದು ಹೀಗಾಗ್ತದೆ, ಹಾಗಾಗ್ತದೆ. ಅವರು ನನ್ನನ್ನು ಮಾತನಾಡಿಸ್ತಾರೆ, ಅವರು ಇವತ್ತು ಬರ್ಬೋದು, ಹೀಗೆ ಹೇಳ್ಬೋದು, ಹಣ ಸಿಗ್ಬೋದು, ಸಂಪತ್ತು ನನ್ನದಾಗ್ಬೋದು, ಇಳೆಲ್ಲ ಮನಸ್ಸು ಬಯಸ್ತಾ ಇರ್ತದೆ. ಸಂದರ್ಭ ಸನ್ನಿವೇಶಗಳನ್ನು, ಸಂದರ್ಭ ಸಮಯಗಳನ್ನು, ಸಂತೋಷ ಸಂವೇದನೆಗಳನ್ನು ಕಾಯ್ತಾ ಇರುವುದೇ ನಿರೀಕ್ಷೆ. ನಿರೀಕ್ಷೆ ಬಹಳ ಮಾಡಬಾರದು. ನಿರೀಕ್ಷೆಯಿಂದಲೇ ನಾವು ಬಹಳ ಪಾಲು ಕಷ್ಟವನ್ನು, ನೋವನ್ನು ಅನುಭವಿಸಬೇಕಾಗ್ತದೆ. ನಿರೀಕ್ಷೆ ಹೆಚ್ಚಾದ ಹಾಗೆ ದುಃಖಾದಿಗಳ ಪ್ರಮಾಣವೂ ಹೆಚ್ಚಲಿಕ್ಕೆ ಶುರುವಾಗ್ತದೆ. ನೋಡಿ, ನಾವು ನಿರೀಕ್ಷೆ ಮಾಡ್ತೇವೆ ನಿಜ, ಆದರೆ ನಿರೀಕ್ಷೆಯಂತೆ ಆಗದೇ ಇದ್ದರೆ ಶ್ರೀ ಸಮರ್ಥರು ಹೇಳಿದಾಗೆ ಏನಾಗ್ತದೆ? ಅಲ್ಲಿ ದುಃಖ, ಚಿಂತೆ, ಬೇಸರ, ದುಮ್ಮಾನ ಎಲ್ಲ ನಮ್ಮನ್ನು ಆವರಿಸಿಬಿಡ್ತಾರೆ. ಅದನ್ನು ಸಹಿಸುವ ಶಕ್ತಿ ಕೆಲವರಲ್ಲಿ ಇರುವುದೇ ಇಲ್ಲ. ಅದು ಒಳ್ಳೆಯದೇ ಆಗಿರಲಿ, ಕೆಟ್ಟದ್ದೇ ಆಗಿರಲಿ, ನಿರೀಕ್ಷೆ ಬಹಳ ಪಾಲು ದುಃಖವನ್ನೇ ತಂದುಕೊಡ್ತಾರೆ. ನಿರೀಕ್ಷೆ ಎನ್ನುವಂಥದ್ದು ಬಹುಪಾಲು ದುಃಖವನ್ನೇ ತಂದುಕೊಡುವಂಥದ್ದು. ಮಗನ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟ ತಂದೆ ತಾಯಿಗೆ ತಮ್ಮ ನಿರೀಕ್ಷೆಗಿಂತ ಮಗನು ಉತ್ತಮನಾಗಲಿಲ್ಲ ಹೇಳಾದರೆ ಅದರಿಂದ ಆಗುವ ದುಃಖದ ಪ್ರಮಾಣವೂ ಅಷ್ಟೇ ಹೆಚ್ಚಾಗಿಬಿಡ್ತದೆ. ಆ ನಿರೀಕ್ಷೆ ಎಲ್ಲ ವಿಚಾರಗಳಲ್ಲಿಯೂ ತೋರ್ಕೊಳ್ತದೆ. ನಾನು ಹೋದ ಕೂಡಲೇ ಎಲ್ಲರೂ ನನ್ನನ್ನು ಮಾತನಾಡಿಸ್ತಾರೆ, ಇದೊಂದು ನಿರೀಕ್ಷೆ. ಒಮ್ಮೆ ಯಾರೂ ಮಾತನಾಡಿಸದೆ ಇದ್ದುಬಿಟ್ರೆ ನಿರೀಕ್ಷೆ ಏನನ್ನು ಕೊಟ್ಟಾಗಾಯಿತು? ಕೇವಲ ನೋವು, ಅಪಮಾನ. ಹೀಗೆ ಬದುಕಿನಲ್ಲಿ ನಿರೀಕ್ಷೆ ದುಃಖದಾಯಕ. ನಾನು ಹೀಗೆ ಮಾಡಿದರೆ ಅವರು ಮೆಚ್ಚಬಹುದು ಹೇಳುವ ನಿರೀಕ್ಷೆ. ಮೆಚ್ಚದೇ ಇದ್ದರೆ ಹಾಗಾದರೆ ನಿರೀಕ್ಷೆ ಮಾಡೋದು ತಪ್ಪೇ? ಖಂಡಿತ ಇಲ್ಲ. ನಿರೀಕ್ಷೆ ಬೇಕು, ಅದು ಒಂದು ಹಂತದಲ್ಲಿರಬೇಕು. ಬಡ ವಿದ್ಯಾರ್ಥಿಯೊಬ್ಬನನ್ನು ಉಪಾಧ್ಯಾಯರೊಬ್ಬರು ಯಾವಾಗಲೂ ಮಾತನಾಡಿಸ್ತಾ ಇರಲಿಲ್ಲ. ಅವನು ಎಷ್ಟೇ ಓದಿದರೂ, ಎಷ್ಟೇ ಅಂಕ ಗಳಿಸಿದರೂ, ಯಾಕೋ ಏನೋ ಅವನನ್ನು ಅವರು ಪ್ರೀತಿಯಿಂದ ಮಾತನಾಡಿಸ್ತಾ ಇರಲಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅವನು ಮನಸ್ಸಿನಲ್ಲಿ ಮಾಡಿಕೊಂಡಂಥ ನಿರೀಕ್ಷೆ ವ್ಯರ್ಥವೇ ಆಗಲಿಕ್ಕೆ ಶುರುವಾಯಿತು. ಕೊನೆಗೊಂದು ದಿನ ಕುಳಿತುಕೊಂಡು ಯೋಚನೆ ಮಾಡ್ತಾನೆ, ಇದು ಇಷ್ಟೇ, ಏನು ಮಾಡಿದರೂ ಇಷ್ಟೇ, ಉಪಾಧ್ಯಾಯರಿಗೆ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಮನಸ್ಸೇ ಇಲ್ಲ ಹೇಳಿ ಅಂದುಕೊಳ್ತಾನೆ. ಆ ಹೊತ್ತಿನಿಂದ ಅವನು ನಿರೀಕ್ಷೆ ಮಾಡುವುದನ್ನು ನಿಲ್ಲಿಸಿಬಿಡ್ತಾನೆ. ಅಂದಿನಿಂದ ಅವನಿಗೆ ಆಗ್ತಾ ಇರುವಂಥ ದುಃಖ, ಬೇಸರ, ನಿರಾಶೆಗಳೆಲ್ಲ ಕಡಿಮೆ ಆಗಲಿಕ್ಕೆ ಶುರುವಾದ. ಹೀಗೆ ತನ್ನ ನಿರೀಕ್ಷೆಯಿಂದಲೇ ಇಷ್ಟೆಲ್ಲ ನೋವನ್ನು ಅನುಭವಿಸಬೇಕಾಯ್ತೋಳು ಅವನಿಗೆ ಮನವರಿಕೆ ಆಯಿತು. ನೋಡಿ, ಇನ್ನು ಅಪೇಕ್ಷೆ ಪಡೋದು ನಮ್ಮ ಮಾನಸಿಕ ಸ್ಥಿತಿ ಅಷ್ಟೇ. ಅದೆಷ್ಟು ಫಲಕಾರಿ ಆಗ್ತದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಅಪೇಕ್ಷೆ ಪೂರ್ಣ ಆಗುವುದಕ್ಕಾಗಿ ಏನೇನು ಮಾಡಬೇಕಾಗ್ತದೆ. ಅಪೇಕ್ಷೆ ಪಟ್ಟಿದ್ದು ಸಿಗದಿದ್ದರೆ ಅಲ್ಲಿಯೂ ನಿರೀಕ್ಷೆಯಿಂದ ಸಿಗುವಂಥ ದುಷ್ಫಲಗಳೇ ಸಿಗ್ತವೆ. ನಮ್ಮ ಅಪೇಕ್ಷೆಗಳೆಲ್ಲ ಎಷ್ಟೋ ಸಾರಿ ನಮ್ಮಲ್ಲಿಯೇ ಸತ್ತು ಹೋಗುವಂಥ ಸಂದರ್ಭವೂ ಬಂದುಬಿಡ್ತದೆ. ಅಪೇಕ್ಷೆ ಪೂರ್ಣವಾಗದಿದ್ದಾಗ ಮನಸ್ಸಿಗಾಗುವ ನೋವು ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ನೋವಾಗ್ತದೆ. ನಾನು ಅಪೇಕ್ಷಿಸಿದ್ದೇ ಮಹಾ ತಪ್ಪು ಹೇಳುವ ಅರಿವು ಉಂಟಾಗಲಿಕ್ಕೆ ಕೆಲವರಲ್ಲಿ ತಡವಾಗ್ತದೆ. ತಡವಾದರೂ ಕೂಡ ಕೆಲವರಿಗೆ ತಾವು ಅಪೇಕ್ಷೆ ಪಟ್ಟಿದ್ದೇ ತಪ್ಪು ಹೇಳಿ ತಿಳಿಲಿಕ್ಕೆ ವಿಳಂಬವೇ ಆಗುವುದಿಲ್ಲ. ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಹೆಚ್ಚಿನ ಅಪೇಕ್ಷೆ ಒಳ್ಳೆಯದಲ್ಲ. ಅತಿ ಸರ್ವತ್ರ ವರ್ಜಯತೆ ಹೇಳುವ ಮಾತು ಸತ್ಯ. ಎಷ್ಟೋ ಅಪೇಕ್ಷೆಗಳಿಗೆ ಅರ್ಥವೇ ಇರುವುದಿಲ್ಲ. ದುಃಖದಾಯಿಯಾದಂಥ ಹೆಚ್ಚಿನ ಅಪೇಕ್ಷೆಗಿಂತ ನಿರಪೇಕ್ಷೆಯಾಗಿರುವುದೇ ಲೇಸು ಹೇಳಿ ಸಮರ್ಥರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಪುರಾಣದಲ್ಲಿ ಒಂದು ಕಥೆ ಬರ್ತದೆ ನೋಡಿ. ಪರಮಾತ್ಮನಾದಂಥ ಶಿವನನ್ನು ದ್ವೇಷಿಸ್ತಾ ಇರುವಂಥ ದಕ್ಷನು ಮಹಾಯಜ್ಞವೊಂದನ್ನು ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಆಮಂತ್ರಿಸ್ತಾನೆ ಆ ಯಜ್ಞಕ್ಕೆ. ಶಿವನನ್ನು ಮಾತ್ರ ಆಮಂತ್ರಿಸುವುದಿಲ್ಲ, ಯಾಕಂದರೆ ಶಿವನ ಮೇಲೆ ದ್ವೇಷ ಇತ್ತು ಅವನಿಗೆ.
ಶಿವನ ಪತ್ನಿಯೂ ದಕ್ಷಪುತ್ರಿಯೂ ಆದಂಥ ದಾಕ್ಷಾಯಣಿಗೆ ಇದು ಗೊತ್ತಾಗ್ತದೆ. ಅತ್ಯಂತ ಅಪರೂಪವಾಗಿ ತನ್ನ ತಂದೆ ನಡೆಸ್ತಾ ಇರುವಂಥ ಮಹಾಯಜ್ಞಕ್ಕೆ ಹೋಗಲೇಬೇಕು ಎನ್ನುವ ಅಪೇಕ್ಷೆ ಅವಳಲ್ಲಿ ಮೂಡುತ್ತದೆ. ಆದರೆ ಆಮಂತ್ರಣ ಇಲ್ಲ. ಕೊನೆಗೆ ಅವಳಿಗೆ ಅನಿಸ್ತದೆ, ಅವಳ ಮನಸ್ಸಿಗೆ ಅನಿಸ್ತದೆ, ತಮ್ಮನ್ನು ಕರೆದಿದ್ರೆ ಏನಾಯಿತು, ಎಷ್ಟೆಂದರೂ ನನಗೆ ತವರು ಮನೆಯಲ್ವೇ ಅದು ಹೇಳುವ ಭಾವ ಮೂಡುತ್ತದೆ. ಅಲ್ಲಿಗೆ ಹೋಗಲೇಬೇಕು ಹೇಳುವಂಥ ತೀವ್ರ ಅಪೇಕ್ಷೆಯ ಮುಂದೆ ಉಳಿದೆಲ್ಲ ಅವಳ ದೃಷ್ಟಿಯಲ್ಲಿ ಗಮನವಾಗಿಬಿಡ್ತಾವೆ. ಹಾಗೆಯೇ ಅವಳು ತನ್ನ ಮನಸ್ಸಿನಲ್ಲಿ ನಿರೀಕ್ಷೆಯನ್ನೂ ಹೆಚ್ಚಾಗಿ ಇಟ್ಕೊಳ್ತಾಳೆ. ಮನಸ್ಸಿನಲ್ಲಿ ಅಪೇಕ್ಷೆಯನ್ನು ಇಟ್ಕೊಂಡ ಹಾಗೆಯೇ ನಿರೀಕ್ಷೆಯನ್ನು ಇಟ್ಕೊಳ್ತಾಳೆ. ತಾನು ಹೋದ ಕೂಡಲೇ ತಂದೆ ತಾಯಿಗಳು ಮಾತನಾಡಿಸ್ಬೋದು ಹೀಗೆಲ್ಲ ಇಟ್ಕೊಳ್ತಾಳೆ. ಹಲವು ರೀತಿಯ ನಿರೀಕ್ಷೆ ಅವಳಲ್ಲಿ ಹುಟ್ಟುಕೊಳ್ತವೆ. ಅದರಂತೆ ಅವಳು ತನ್ನ ಪತಿಯಾದಂಥ ಶಿವನು ಆಮಂತ್ರಣ ಇಲ್ಲದೆ ಹೋಗುವುದು ಸರಿಯಲ್ಲ ಹೇಳಿ ಪುನಃ ಪುನಃ ಹೇಳಿದರೂ ತನ್ನ ನಿರೀಕ್ಷೆ ಅಪೇಕ್ಷೆಗಳನ್ನೇ ಪ್ರಧಾನವಾಗಿ ಮುಂದಿಟ್ಟುಕೊಂಡು ಶಿವನಲ್ಲಿ ಕಾಡಿ ಬೇಡಿ ಅಂತೂ ಪತಿಯ ಮಾತು ಕೇಳದೆ ದಕ್ಷ ಯಜ್ಞಕ್ಕೆ ಹೋಗೇ ಬಿಡ್ತಾಳೆ. ಆಗ ಅಲ್ಲಿ ಏನಾಗ್ತದೆ, ಅಪಮಾನ, ದುಃಖ. ಅದನ್ನು ಸಹಿಸಲಿಕ್ಕೆ ಆಗದೆ ಅವಳು ಯಜ್ಞಕುಂಡದಲ್ಲಿಯೇ ಹಾರಿ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾಳೆ. ಅತಿಯಾದ ನಿರೀಕ್ಷೆ ಅಪೇಕ್ಷೆ ಒಳ್ಳೆಯದಲ್ಲ ಹೇಳಲಿಕ್ಕಾಗಿ ಭಗವಂತನು ಈ ಜಗನ್ಮಾತೆಯಾದಂಥ ಪಾರ್ವತೀ ದೇವಿಯ ಆ ಗಿರಿಜೆಯ ಮೂಲಕವಾಗಿ ಜಗತ್ತಿಗೆ ತೋರಿಸ್ತಾನೆ. ಹೀಗೆ ನಿರೀಕ್ಷೆ ಅಪೇಕ್ಷೆಗಳನ್ನು ಹೆಚ್ಚು ಅನುಸರಿಸದೆ ನಿರಪೇಕ್ಷಿಗಳಾಗಿ ನಿರಾವಲಂಬಿಯಾಗಿ ಇರಬೇಕು ಮನಸ್ಸಿಗೆ ಶ್ರೀ ಸಮರ್ಥರು ಹೇಳ್ತಾರೆ. ಯಾರಿಗೆ ಬೇಕು ಇದು? ಇದರಿಂದ ಹೆಚ್ಚಿನ ದುಃಖವೇ ಒದಗ್ತದೆ ಹೇಳಾದರೆ ಮನಸ್ಸಿನ ನಿರೀಕ್ಷೆ ಅಪೇಕ್ಷೆಗಳನ್ನು ಮನಸ್ಸೇ ಕಡಿಮೆ ಮಾಡಿಕೊಳ್ಬೇಕು ಹೇಳುವ ಸಂದೇಶವನ್ನು ಶ್ರೀ ಸಮರ್ಥರು ಮನಸ್ಸಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಜೈ ಜೈ ರಘುವೀರ ಸಮರ್ಥ.